ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯನ್ನು ಹಾಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ, 1-2 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ. ಇವಾಗ ಸ್ವಲ್ಪ ಕರಿಬೇವು, ಆಮೇಲೆ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದೆಲ್ಲನೂ ಇವಾಗ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದು ಆಯಿತು. ಇವಾಗ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು, ಅಂದರೆ ಬೇಸನ್ ಫ್ಲವರ್. ಆಮೇಲೆ ನೀವು ಆಗಲೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಅಜಿವೈನ ಕೂಡ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ, ಅಂದರೆ ಸ್ಮೆಲ್ಲು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತಂತಷ್ಟೇ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಹಿಟ್ಟಿಗೆ ಅದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಸ್ಪ್ರೆಡ್ ಆಗೋವರೆಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರನ್ನು ಕೂಡ ತೊಳ್ಕೊಂಡು ನಾನು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೊತೀವಲ್ಲ ಅದೇ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತೀರಾ ಗಟ್ಟಿ ಅಲ್ಲ, ಸ್ವಲ್ಪ ಗಟ್ಟಿ ಅಷ್ಟೇ. ಆಮೇಲೆ ನಿಮ್ಮ ಹತ್ರ ವೈಟ್ ಕಲರ್ ಬಿಳಿ ಎಳ್ಳು ಅಂತಾರಲ್ಲ ಅದು ಇದ್ರೂ ಬೇಕಿದ್ದರೆ ಹಾಕ್ಕೋಬಹುದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಓಕೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಎಷ್ಟು ಕಲಿಸ್ಕೊತೀರಲ್ಲ, ಅಂದರೆ ನಾದದಂತ ಹೇಳ್ತಾರೆ, ಹಿಟ್ಟು ಎಷ್ಟು ನಾದ್ಕೊತೀರಲ್ಲ ಅಷ್ಟು ಒಳ್ಳೆಯದು. ಇವಾಗ ಇದನ್ನು ಓವರ್ ನೈಟ್ ನಾನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಹಿಟ್ಟು ಕಲಿಸ್ಕೊಂಡಿದ್ದಾದಮೇಲೆ. ಇವಾಗ ಇದು ಮಾರ್ನಿಂಗ್ ಟೈಮ್. ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಡೀಪ್ ಫ್ರೈಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಹೀಟ್ ಆಗಲಿ ಎಣ್ಣೆ ಅಂತ. ಇವಾಗ ಇದು ಬೆಳಗ್ಗೆ ಆಗಿದೆಯಲ್ಲ, ಸೊ ಇವಾಗ ಹಿಟ್ಟನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾದ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು ನೀವು ಯಾವ ಥರ ಪೂರಿ ಮಾಡ್ಕೊತೀರಲ್ಲ ಸೇಮ್ ಅದೇ ಥರ ನೀವು ರೌಂಡ್ ಶೇಪಲ್ಲಿ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಳ್ಳಿ. ಆಮೇಲೆ ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಫುಲ್ಲಾಗಿ ಕಾದಿದ್ರೆ ಎಣ್ಣೆ ಅದರೊಳಗಡೆ ಹಾಕ್ಬಿಡಿ. ಒಂದು ಸ್ವಲ್ಪನೂ ಎಣ್ಣೆ ಕುಡಿಯೋದಿಲ್ಲ. ನೀವು ಎಷ್ಟು ಎಣ್ಣೆ ಹಾಕಿರ್ತೀರಲ್ಲ ಅಷ್ಟೇ ಎಣ್ಣೆ ಇರುತ್ತೆ. ಮತ್ತು ಇಷ್ಟು ಸಾಫ್ಟಾಗಿ ಬರುತ್ತವಲ್ಲ, ತುಂಬಾ ಪರ್ಫೆಕ್ಟಾಗಿ ಬರ್ತವೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಅದೇ ಥರ ನಾನು ಇನ್ನೊಂದು ಕೂಡ ಲಟ್ಟಿಸ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಪೂರಿ ಮಾಡಿದಾಗ ನೋಡ್ಬೋದು ಪೂರಿ ಎಷ್ಟೊಂದು ಎಣ್ಣೆನ ಅಬ್ಸಾರ್ಬ್ ಮಾಡಿರುತ್ತೆ ಅಂತ. ಬಟ್ ಇದು ಆ ಥರ ಅಲ್ಲ, ಒಂದು ಸ್ವಲ್ಪನೂ ಎಣ್ಣೆನ ಹೀರ್ಕೊಂಡಿರೋದಿಲ್ಲ. ಇಷ್ಟು ಡ್ರೈ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಗೋಧಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಹಾಕಿರ್ತೀವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಮೊಸರು ಜೊತೆ ತಿನ್ಬೋದು, ಅಥವಾ ನೀವು ಚಟ್ನಿ ಕೊಬ್ಬರಿ ಚಟ್ನಿ ಬೇಕಿದ್ರೂ ಮಾಡ್ಕೋಬೋದು. ಬಟ್ ನಾವು ಕೊಬ್ಬರಿ ಚಟ್ನಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಬರೀ ಮೊಸರು ಶೇಂಗಾ ಚಟ್ನಿ ಜೊತೆಗೆ ತಿಂತೀವಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದು ಸ್ಪೆಷಲ್ ಆ್ಯಂಡ್ ಈಸಿ ರೆಸಿಪಿ ಆಗಿರುತ್ತೆ. ತುಂಬಾ ಮಾಡ್ತಾರೆ ನಮ್ಮ ಕಡೆಗೆಲ್ಲ. ಇದನ್ನು ತುಂಬ ಇಷ್ಟಪಟ್ಟು ಕೂಡ ತಿಂತೀವಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.